ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇನ್ನೇನು ಕೆಲವೇ ದಿನ, ಒಂದೇ ಒಂದು ತಿಂಗಳು ಮಾತ್ರ ಬಾಕಿ ಅಂತಲೇ ಹೇಳ್ಬೋದು. IPL 2025ನ ಮೊದಲ ಮ್ಯಾಚ್ ನೀವು ನೋಡಿದ್ದೀರ, RCB ವರ್ಸಸ್ KKR. ಅದು ಕೂಡ ಈಡನ್ ಗಾರ್ಡನ್ಸಲ್ಲಿ ಏನೋ ನಡೆಯೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. 2025ನ IPL ಒಂದು ದೊಡ್ಡ ಬೆಂಕಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ಸೀಸನ್ ಥರ ಈ ಸೀಸನ್ ಒಂದು ಟೀಮ್ ಸ್ಟ್ರಾಂಗು, ಒಂದು ವೀಕು ಅಂತ ಎಲ್ಲ ಟೀಮ್ಗಳು ಕೂಡ ಫುಲ್ ಸ್ಟ್ರಾಂಗ್ ಆಗಿ ನಿಂತಿದ್ದಾವೆ ಅಂತಲೇ ಹೇಳ್ಬೋದು. ಹಾಗೆ ನೋಡೋದಾದರೆ ನಮ್ಮ RCBಯಲ್ಲೂ ಕೂಡ ಈ ಸೀಸನ್ನು ಒಂದು ಫುಲ್ ಟೀಮ್ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ RCB ಟೀಮಲ್ಲಿ ನೋಡಿದರೆ ನೀವೇ ಎಲ್ಲ, ನಮ್ಮ RCB ಟೀಮ್ ಒಂದು 70% ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಪ್ಲೇಯರ್ಸಲ್ಲಿ. ಯಾಕಂದರೆ ನೀವು ಮೊಹಮ್ಮದ್ ಸಿರಾಜ್ ಅವ್ರನ್ನ ಬಿಟ್ಟಿತ್ತು, ಹಾಗೆ ಪಾಪ್ ಡು ಪ್ಲೆಸಿಸು, ಗ್ಲೆನ್ ಮ್ಯಾಕ್ಸ್ವೆಲ್ ಈ ಥರದ ಪ್ಲೇಯರ್ಗಳನ್ನೆಲ್ಲ ಬಿಟ್ಟು ಒಂದು ಹೊಸ ಬೆಂಕಿ ಸ್ಟಾರ್ಟಿಂಗ್ ಪ್ಲೇಯಿಂಗ್ 11ನೇ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಈಗ ನೋಡ್ತಿದ್ರೆ WPLಲ್ಲೂ ಕೂಡ ನಮ್ಮ RCBದೇ ಹವಾ ಇದೆ. 2-2 ಮ್ಯಾಚ್ ಗೆದ್ದಿದೆ ನಮ್ಮ WPLಲ್ಲಿ ನಮ್ಮ ಮಹಿಳಾ ತಂಡ. ಹಾಗೆ ನೋಡಬೇಕು ಇನ್ನು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂದು ಬೆಂಕಿ ಪ್ರದರ್ಶನ ಕೊಡಬೇಕು ಅಂತಲೇ ಹೇಳ್ಬೋದು. ಯಾಕಂದರೆ ಕಪ್ ಗೆಲ್ಲಬೇಕಂದ್ರೆ ಒಂದು ವೀಕ್ ಪರ್ಫಾರ್ಮೆನ್ಸಿಂದ ಗೆಲ್ಲೋಕ್ಕಾಗಲ್ಲ. ಬಟ್ ಎಲ್ಲ ಟೀಮ್ಗಳು ಕೂಡ ಸ್ಟ್ರಾಂಗ್ ಇದ್ದಾವೆ. ಅದರಲ್ಲಿ ನಮ್ಮ RCB ಏನಾದರೂ ಒಂದು ಬ್ಯಾಟಿಂಗ್ ಹಾಗೂ ಬಾಲಿಂಗಲ್ಲಿ ಎರಡೂ ಕಡೆ ಫುಲ್ ಸ್ಟ್ರಾಂಗ್ ಆಗಿ ಪ್ರಾಕ್ಟೀಸ್ ಮಾಡ್ತು ಅಂದರೆ ಆರಾಮಾಗಿ ಈಸಿಯಾಗಿ ಕಪ್ ಗೆಲ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಇನ್ನೂ ಒಂದು ತಿಂಗಳು ಬಾಕಿ ಇದೆ. ಇನ್ನೂ ಪ್ರಾಕ್ಟೀಸ್ ಮ್ಯಾಚ್ಗಳು ಕೂಡ ಸ್ಟಾರ್ಟ್ ಆಗಿಲ್ಲ. ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೆ, ಹಾಗೆ ಯಾವ ಥರ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲನೇ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಕೊಡುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.